ಎಲ್ಲ ಪ್ರೆಸ್ ಬಂಧುಗಳಿಗೆ ಸ್ವಾಗತ. ಇವತ್ತಿನ ಮಹತ್ವದ ವಿಷಯ ಅಂತಂದ್ರೆ ಖಾಸಗಿ ಮಾರ್ಕೆಟ್ ಬೆಳಗಾವದಲ್ಲಿ ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ಏನ್ ನಡೆದಿತ್ತು 2021ರಲ್ಲಿ ಅವರು ಅದನ್ನ ಕಟ್ಟಡ ಕಟ್ಟಿ 2021ರಲ್ಲಿ ಟ್ರೇಡ್ ಲೈಸೆನ್ಸ್ ತಗೊಂಡಿದ್ರು. ಆ ಟ್ರೇಡ್ ಲೈಸೆನ್ಸ್ APMC ಕಾಯ್ದೆ ಒಳಗೆ ಕೊಡೋಕೆ ಅವಕಾಶ ಇದೆ. ಆದ್ರೆ ಆ ಟ್ರೇಡ್ ಲೈಸೆನ್ಸ್ ಒಳಗಡೆ ಒಂದಷ್ಟು ಷರತ್ತುಗಳು ಇರ್ತವೆ. ಆ ಷರತ್ತುಗಳನ್ನ ಉಲ್ಲಂಘನೆ ಆಗಿದ್ದರೆ ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋಕ್ಕೆ ಸರ್ಕಾರಕ್ಕೆ ಪವರ್ಸ್ ಇದೆ. ಇದು ಟ್ರೇಡ್ ಲೈಸೆನ್ಸ್ 2021ರಲ್ಲಿ ಆಗಿದ ಮೇಲೆ ಏನೇನು ಅಲ್ಲಿ ಇಲ್ಲಿಗ್ಯಾಲಿಟೀಸ್ ನಡೀತಿದ್ವು ಅಂತಂದ್ರೆ, ಒಂದನೇದು ಕಮಿಷನ್ ತಗೋತಾ ಇದ್ರು, ರೈತರ ಕಡೆಯಿಂದ ಕಮಿಷನ್ ತಗೋತಾ ಇದ್ರು, 8ರಿಂದ 10% ಕಮಿಷನ್ ತಗೋತಾ ಇದ್ರು. ಇದೇ APMC ಒಳಗಡೆ ಇರ್ತಂತಂದ್ರೆ ಅಲ್ಲಿ ಕಮಿಷನ್ ಕೊಡೋದು ತಗೊಳ್ಳೋದು ಪರ್ಮಿಷನ್ಸ್ ಇಲ್ಲ, ಅದು ಕಾನೂನು ಬಾಹಿರವಾಗಿ ಪಿನಲ್ ಆಫೆನ್ಸಸ್. ಎರಡನೇದು ಗಾರ್ಲಿಕ್ ಮತ್ತೆ ಜಿಂಜರ್ ಇದು ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ದಲ್ಲಿ ಮಾರಕ್ಕೆ ಪರ್ಮಿಷನ್ ಇಲ್ಲ, ಆದ್ರೂ ಇದನ್ನ ಅಲ್ಲಿ ಮಾರಾಟ ಮಾಡ್ತಿದ್ರು. ಜಿಂಜರ್ ಅಂಡ್ ಗಾರ್ಲಿಕ್ ಇದು ಏನ್ ಪ್ರೊಡ್ಯೂಸ್ ಇದಾವೆ ಇದು ಸ್ಪೈಸಸ್ ಮಾರಾಟ ಮಾಡ್ಬೇಕಂತಂದ್ರೆ ಅದು ಬರೇ APMC ಯಾರ್ಡ್ ಒಳಗಡೆನೆ ಮಾರಬೇಕು. ಮೂರನೇದು ಆಕ್ಷನ್ ಮಾಡಬೇಕು, ಆಕ್ಷನ್ನಿಗೆ ಅವ್ರಿಗೇನು ಮಾಡ್ತಾ ಇರ್ಲಿಲ್ಲ. ನಾಲ್ಕನೇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ನಡೀತಾ ಇತ್ತು, ಇಷ್ಟು ವೆಜಿಟೇಬಲ್ಸ್ ಬಾಜಿಗಳು ಎಲ್ಲ ಇಡೀ ಜಿಲ್ಲೆಯಿಂದ ಹೊರಗಡೆಯಿಂದ ಜಿಲ್ಲಾ ಎಲ್ಲ ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದು, ಅವು ಎಲ್ಲ ಇಡಕ್ಕಾಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಫೆಸಿಲಿಟಿನೂ ಇರಲಿಲ್ಲ. ಮುಂದೆ ವೇಯಿಂಗ್ ಫೆಸಿಲಿಟೀಸ್ ಕರೆಕ್ಟ್ ಆಗಿರ್ಲಿಲ್ಲ. ಮತ್ತೆ ಬಾಜಿ ಏನು ಒಳಗಡೆ ಬರ್ತದೋ ಮತ್ತೆ ಹೊರಗೆ ಹೋಗ್ತದ ಅದ್ರ ಬಗ್ಗೆ ಕರೆಕ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಫೇರ್ ಪ್ರೈಸಿಂಗ್ ಕೊಡ್ತಿರ್ಲಿಲ್ಲ ಫಾರ್ಮರ್ಸಿಗೆ. ಇವು ಎಲ್ಲ ಇಲ್ಲಿಗ್ಯಾಲಿಟೀಸ್ ಅನ್ನ ನಾವು ಸುಜಿತ್ ಮುಳುಗುಂದ್ ಅವರು, ರಾಜು ಟೊಪ್ಪನ್ ಅವರು, ಸಿದ್ದಗೌಡ ಮೋದ್ಗಿ ಅವರು, ಚೊನ್ನಪ್ಪ ಪೂಜಾರಿ ಅವರು, ಸಂಜೀವ್ ಅವರು, ನಾವೆಲ್ಲ ಸರ್ಕಾರಕ್ಕೆ ಇವೆಲ್ಲ ಇಲ್ಲಿಗ್ಯಾಲಿಟೀಸ್ ಆಗ್ತಾ ಇದಾವೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಪತ್ರ ಬರ್ತಿದ್ವಿ, ಕೋರ್ಟಿಗೂ ಹೋಗಿದ್ವಿ. ಕೋರ್ಟಿಗೆ ಒಂದ್ಸಲ ನಮ್ ಕಡೆ ಪಾಸಿಟಿವ್ ಆರ್ಡರ್ಸ್ ಆಗ್ತಿದ್ವು. ಸಮಟೈಮ್ಸ್ ಕೋರ್ಟ್ ಅದನ್ನ ಬೇರೆ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಅದನ್ನ ಗಮನಕ್ಕೆ ತರ್ರಿ ಅಂತ ಹೇಳಿ ನಮ್ಗೆ ಬಹಳ ಸಲ ಇದು ಆಯ್ತು. ಅದಕ್ಕಾಗಿ ನಾವು ಸರ್ಕಾರ ಕಡೆ ಕಂಟಿನ್ಯೂಸ್ಲಿ ನಾವು ಅದನ್ನ ಪರ್ಸುವೇಟ್ ಮಾಡ್ತಾ ಇದ್ವಿ. ಅದೆಲ್ಲ ನಾವು ಇವೆಲ್ಲ ಇಲ್ಲಿಗ್ಯಾಲಿಟೀಸ್ ಆಗಿದ್ದ ಕಾರಣಕ್ಕ ಸರ್ಕಾರ ಇದನ್ನ ಒಂದ್ ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ರು. ಆ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಎಲ್ಲ ಮಾಡಿದ ಮೇಲೆ ಅವರು ನಾವು ಏನೇನ್ ಎಲ್ಲ ಇಲ್ಲಿಗ್ಯಾಲಿಟೀಸ್ ಆಗ್ತಾ ಇದಾವೆ, ರೈತರಿಗೆ ಏನೇನ್ ಅನ್ಯಾಯ ಆಗ್ತಾ ಇದಾವೆ, ಮತ್ತೆ ಸ್ಮಾಲ್ ಟ್ರೇಡರ್ಸ್ಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಲ್ಲ ಅಂತ ಹೇಳಿ ನಾವು ಸರ್ಕಾರ ಗಮನಕ್ಕೆ ತಂದ್ವಿ. ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಅಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವರಿಗೆ ಅವಕಾಶ ಕೊಟ್ರು, ನೀವು ಇದೇನ್ ಇಲ್ಲಿಗ್ಯಾಲಿಟೀಸ್ ನಡೀತಾ ಇದಾವೆ ಇದನ್ನ ಒಂದನೇದು ಬಂದ್ ಮಾಡಿ, ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೆ ನಿಮ್ದು ಎಕ್ಸ್ಪ್ಲನೇಷನ್ ಇದ್ದಿದ್ರೆ ಎಕ್ಸ್ಪ್ಲನೇಷನ್ ಕೊಡಿ. ಅವ್ರು ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಅದಕ್ಕೆ ಸರ್ಕಾರಕ್ಕೆ ಅದನ್ನ ಎಕ್ಸೆಪ್ಟ್ ಮಾಡ್ಲಾರ್ದು ಇಷ್ಟು ವರ್ಷ ಆದ್ಮೇಲೆ ಅದು ಲೈಸೆನ್ಸ್ ಕೊಟ್ಟಿದ್ದು 2021ರಲ್ಲಿ 10 ವರ್ಷ ಲೈಸೆನ್ಸ್ ಇತ್ತದು. ಈ ಎಲ್ಲ ಷರತ್ತುಗಳನ್ನ ಅಥವಾ ಇವು ಎಲ್ಲ ಇಲ್ಲಿಗ್ಯಾಲಿಟೀಸ್ ಅನ್ನ ಅವರು ಮಾಡಿದ್ದಕ್ಕ ಸರ್ಕಾರ ಇದನ್ನ ಸೀರಿಯಸ್ ವಾಗಿ ತಗೊಂಡು ಇವತ್ತಿನ ದಿವಸ ಆ ಟ್ರೇಡ್ ಲೈಸೆನ್ಸ್ 2021ರಲ್ಲಿ ಏನ್ ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ಸ್ಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರು APMC ಕಾಯ್ದೆ ಒಳಗಡೆ, ಅದನ್ನ ರದ್ದು ಮಾಡ ಆಗಲಿದೆ. ದಟ್ ಈಸ್ ಫ್ರಮ್ ಇಮಿಡಿಯೇಟ್ ಎಫೆಕ್ಟ್. ಇದರದ್ದು ಔಟ್ಕಮ್ ಏನಂತಂದ್ರೆ, ಈಗ ನಮ್ ಎಲ್ಲಾ ರೈತರು, ಎಲ್ಲ ಸ್ಮಾಲ್ ರೈತರಾಗ್ಲಿ ಎಲ್ಲ ದೊಡ್ಡ ರೈತರಾಗ್ಲಿ, ಇವರನ್ನ ಎಲ್ಲ ಅಲ್ಲಿ APMC ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ಜೈ ಕಿಸಾನ್ ಮಾರ್ಕೆಟ್ ದಲ್ಲಿ ಅದನ್ನ ಮಾರಾಟ ಮಾಡಕ್ ಅವಕಾಶ ಇಲ್ಲ. ಇದಕ್ ಮುಂದೆ ಏನ್ ಮಾಡ್ಬೇಕಂತಂದ್ರೆ ಇವು ಎಲ್ಲ ಈಗ APMC ಯಾರ್ಡ್ ದಲ್ಲಿನೇ ಮಾರಾಟ ಮಾಡಬೇಕು. ಇದರ ಹೊರತು ಏನಾದ್ರೆ ನೀವು ಹೊರಗಡೆ ಅಥವಾ ಜೈ ಕಿಸಾನ್ ದಲ್ಲಿ ಮಾರಾಟ ಮಾಡಿದ್ರೆ ಕಾನೂನು ಬಾಹಿರವಾಗಿ ಆಗುತ್ತದೆ. ಸೊ ಇದು ಏನು ಒಂದ್ ಜೈ ಕಿಸಾನ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡಿದ್ರು, ಎಸ್ ಕಾನೂನದಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ಏನ್ ಕಟ್ಟಡ ಕಟ್ಟಿದ್ರು 2016ರಿಂದ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. 2016ರಿಂದ ಈ ಏನ್ ಕಟ್ಟಡ ಕಟ್ಟಿದ್ರು 10 ಎಕರೆದಲ್ಲಿ, ಈ ಕಟ್ಟಡ ವಿದೌಟ್ ಪರ್ಮಿಷನ್ ಇವರು ಕಟ್ಟಡನ ಏನಾದ್ರು ಸ್ಟಾರ್ಟ್ ಮಾಡಿದ್ರು. ಅದಕ್ಕಾಗಿ ನಾವು PIL ಫೈಲ್ ಮಾಡಿದ್ವಿ. ಆ PIL ಕೋರ್ಟ್ ನಮ್ಗೆ ಏನ್ ಹೇಳಿತ್ತು ಅಂತಂದ್ರೆ, ನೀವು ಕೋರ್ಟಿಗೆ ಬರಬೇಡ್ರಿ, ಇದನ್ನ ಕಾಯ್ದೆ ಒಳಗೆ ಸಿಟಿ ಕಾರ್ಪೊರೇಷನ್ ಕಾಯ್ದೆ ಅಥವಾ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಒಳಗಡೆ
ಇದನ್ನ ನೀವು ರೆಮಿಡಿ ಎಕ್ಸಾಸ್ಟ್ ಮಾಡ್ರಿ ಅಂತ PIL ದಲ್ಲಿ ನಮಗೆ ಕೋರ್ಟಿನ ಆದೇಶ ಇತ್ತು. ಆದರೆ ಇದನ್ನ ನಾವು ಸುಪ್ರೀಂ ಕೋರ್ಟ್ ಅಲ್ಲಿನೂ ಚಾಲೆಂಜ್ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿನೂ ನಮ್ಗೆ ಅದೇ ಹೇಳಿದ್ರು, ನೀವು ಈ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ನೀವು ಇದನ್ನ ಸರ್ಕಾರ ಮುಂದೆ ತರ್ರಿ, ಇವ್ ಏನ್ ಇಲ್ಲಿಗ್ಯಾಲಿಟೀಸ್ ಆಗಿದಾವೆ ಅದಕ್ಕೆ ಸರ್ಕಾರ ಮುಂದೆ ತಂದಾದ್ಮೇಲೆ ಅಲ್ಲಿ ಏನಾದ್ರೆ ಆರ್ಡರ್ ಆಗಿಲ್ಲ ಅಂತಂದ್ರೆ ಕೋರ್ಟಿಗೆ ಬರೋದು. ಅದಕ್ಕೋಸ್ಕರ ನಾವು ಮತ್ತೊಂದ್ಸಲ ನಾವು KMC ಕಾಯ್ದೆ, ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಕಾಯ್ದೆ, ಮತ್ತೆ APMC ಕಾಯ್ದೆ, ಇವು ಎಲ್ಲ ಕಾಯ್ದೆ ಒಳಗಡೆ ಇವ್ರು ಏನೇನು ಇಲ್ಲಿಗ್ಯಾಲಿಟೀಸ್ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರ ಮುಂದೆ ನಾವು ಇದನ್ನ ಪದೇ ಪದೇ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಅನ್ನ ಕೂಲಂಕಷವಾಗಿ ಅದನ್ನ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತಿನ ತಾರೀಕಿಗೆ ಅದು ರದ್ದಾಗಿದೆ. ಈಗ 25/8/2025 ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಸಹ ಅವ್ರದ್ದು ಏನು ಲ್ಯಾಂಡ್ ಯೂಸ್ ಇದೆ ಪರ್ಮಿಷನ್, ಏನಾದ್ರೆ ನೀವು ಅಗ್ರಿಕಲ್ಚರ್ ಇಂದ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಲ್ಯಾಂಡ್ ಯೂಸ್ ಬದಲಾವಣೆ ಮಾಡ್ಕೋಬೇಕು. ಈ ಲ್ಯಾಂಡ್ ಯೂಸ್ ಬದಲಾವಣೆ ಏನ್ ಮಾಡ್ಕೊಂಡಿದ್ರು ಇದ್ರಾಗೂ ಸಾಕಷ್ಟು ಇಲ್ಲಿಗ್ಯಾಲಿಟಿ ಇದ್ದು, ಇದಕ್ಕೋಸ್ಕರ 25/8/2025 ಸರ್ಕಾರನ ಬೂಡಾ ಅಥಾರಿಟಿಗೆ ಅದನ್ನ ಡೆಲಿಗೇಟ್ ಮಾಡಿದ್ರು. ಆ ಬೂಡಾ ಅಥಾರಿಟಿ ಅದು ಲ್ಯಾಂಡ್ ಯೂಸ್ ರದ್ದು ಮಾಡಿದ್ರು. ಆದರೆ ಇವರು ಇನ್ನೂ ಮಠ ಆ ಎಲ್ಲಾ ಚಟುವಟಿಕೆ ನಡೆಸ್ತಾ ಇದ್ರು. ಇವತ್ತಿನ ತಾರೀಕಿಗೆ ಇದು ಒಂದು ದೊಡ್ಡ ಜಯ ಅಂತ ಅನ್ಬೇಕು, ರೈತರ ಜಯ ಇದು. ನಾವು ಎಲ್ಲಾರು ಏನ್ ಹೋರಾಟ ಮಾಡಿದ್ವಿ, ಎಲ್ಲಾ ಫಾರ್ಮರ್ಸ್ಗೋಸ್ಕರ ಹೋರಾಟ ಮಾಡಿದ್ವಿ. ಇನ್ ಮುಂದೆ ಈ ಎಲ್ಲಾ ಫಾರ್ಮರ್ಸ್ ಅನ್ನ ಅವ್ರದ್ದು ಏನ್ ಪ್ರೊಡ್ಯೂಸ್ ಇರ್ತವೆ ಅದನ್ನ APMC ಒಳಗಡೆ ಅವ್ರು ಹೋಗಿ ಕಾನೂನ ಒಳಗಡೆ ಎಲ್ಲ ವಿದೌಟ್ ಕಮಿಷನ್ ಏನ್ ಅನ್ಯಾಯ ಆಗದಂತದ್ದು ಅವ್ರೆಲ್ಲ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಅನ್ನ ಸೇಲ್ ಮಾಡ್ತಾರೆ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಸರ್ಕಾರ ಇದನ್ನ ಹೈಟೆಕ್, ಈಗಾಗಲೇ ಸುಜಿತ್ ಮುಳುಗುಂದ್ ಸಾಹೇಬರು ಹೇಳಿದ್ರು, ಅದರ ಪ್ರಕಾರ APMC ಏನ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಬರೀ 10 ಎಕರೆದಲ್ಲಿ ಇದು ಎಂಟೈರ್ APMC ಇರೋದು 84 acres. ಬೆಳಗಾವಿ APMC ಒಂದು ದೊಡ್ಡ APMC ರಾಜ್ಯದಲ್ಲಿ. ಅದ್ರಾಗ 13 ಎಕರೆದಲ್ಲಿ ಅದನ್ನ ನಿರ್ಮಾಣ 130 crores ಇದು ಏನ್ APMC ಆಕ್ಟ್ 2019 ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದು ಏನು ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ರು, ಇದಕ್ಕೋಸ್ಕರ ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ದಕ್ಕ ಕಾರಣಕ್ಕ ಇದು ನಮ್ 130 crores ಸ್ಪೆಂಡ್ ಮಾಡಿ ಏನ್ ನಮ್ದು APMC ಇದರಲ್ಲಿ ಭಾಜಿ ಮಾರ್ಕೆಟ್ ಅನ್ನ ಹೈಟೆಕ್ ಫೆಸಿಲಿಟೀಸ್ ಮಾಡಿದ್ರು. ಎಲ್ಲ ಕ್ಲೋಸ್ ಆಗಿ ಹೋಗಿತ್ತು, ಝೀರೋ ಬಿಸ್ನೆಸ್ ಆಗಿತ್ತಲ್ಲಿ. ಸರ್ಕಾರ ಮನಿ ಇಷ್ಟೆಲ್ಲ ಫಂಡ್ಸ್ ಅದನ್ನೇ ಮಾಡಿ ಅಲ್ಲಿ ಕಟ್ಟಿದ್ದಕ್ಕೆ ಎಲ್ಲ ವೇಸ್ಟ್ ಆಗಿತ್ತು, ಗವರ್ಮೆಂಟ್ ಮನಿ ವೇಸ್ಟ್ ಆಗ್ತಿತ್ತು. ಈಗ ಅದನ್ನ ಉಪಯೋಗ ಆಗುತ್ತೆ. ಎರಡನೇದಂತಂದ್ರೆ ಈ ಏನ್ ಪ್ರೈವೇಟ್ ಮಾರ್ಕೆಟ್ ದಲ್ಲಿ ಅವ್ರಿಗೆ ಏನ್ ಮಾರಾಟ ಮಾಡ್ತಿದ್ರು ಅಲ್ಲಿ ಗವರ್ಮೆಂಟ್ ಅಷ್ಟು ರೆವೆನ್ಯೂ ಇರಲಿಲ್ಲ. ಈಗ ಇವರೆಲ್ಲ ಫಾರ್ಮರ್ಸ್ ಏನ್ ಇಲ್ಲಿ ಹೋಗಿ APMC ದಲ್ಲಿ ಅದನ್ನ ಮಾರಾಟ ಮಾಡ್ತಾರೆ, ಅದಕ್ಕಾಗಿ ಅಲ್ಲಿ ಗವರ್ಮೆಂಟಿಗೂ ಇನ್ ಮುಂದೆ ಸಾಕಷ್ಟು ರೆವೆನ್ಯೂ ಬರುತ್ತೆ. ಅದರಿಂದ ರೈತರಿಗೂ ಲಾಭ ಆಗತ್ತೆ, ಎಲ್ಲರಿಗೂ ಲಾಭ ಆಗತ್ತೆ. ಇದೇ ನಾ ಹೇಳ್ತೀನಿ. ಇನ್ ಮುಂದಿಂದ ಆ APMC ಮೊದಲಿಂದು ಮತ್ತೆ ಆಮ್ಯಾಗ ಇವತ್ತಿನ ತಾರೀಕಿನ ಪರಿಸ್ಥಿತಿ ಏನಾಗಿದೆ